ಅಮ್ಮೋರೆ ಹೊಸಿ ಮನೆ ತಕ್ಕ ಹೋಗ್ಬತ್ತೀನಿ. ನನಗೆ ಸಂಬಳ ಕೊಡೋದು ಇಲ್ಲಿ ಕೆಲಸ ಮಾಡೋದಕ್ಕೆ, ನಿಮ್ಮ ಮನೇಲಿ ಕೆಲಸ ಮಾಡೋದಕ್ಕಲ್ಲ. ಮಗಿಗೆ ಜ್ವರ ಬಿಟ್ಟು ಬರ್ತಾ ಇದೆ. ಡಾಕ್ಟ್ರು ಇನ್ನೂ 3 ದಿವಸ ಹಾಗೆ ಇರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೇ ಹೊಸಿ ಮನೆ ತಕ್ಕ ಹೋಗ್ಬಿಟ್ಟು ಹಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಇಂಥ ಮಾತುಗಳನ್ನು ಹೇಳಿ ಹೇಳಿ ಕಟ್ಟಾಕ್ಬಿಡ್ತೀರಾ. ಸರಿ ಹೋಗ್ಬಾ. ಒಂದು ನಿಮಿಷ ಕಮಲಕ್ಕ, ಮಗುಗೇನೋ ಹುಷಾರಿಲ್ಲ ಅಂತ ಹೇಳಿದೆ. ಹೂನವರೇ, ಜ್ವರ ಸ್ವಲ್ಪ ಬಿಟ್ಟು ಬರ್ತೈತೆ. ಮನೇಲಿ ಗಂಡ ನೋಡ್ಕೊಳಲ್ವಾ? ಅವನು ಕೆಲಸ ಬಿಟ್ಟು ನೋಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಹೊಟ್ಟೆ ಪಡೆಂಗೆ. ಹಾಗಂತ ಮಗುನ ಬಗ್ಗೆ ಯೋಚನೆ ಮಾಡದೆ ಹಾಗೆ ಇದ್ಬಿಡದ? ಮಗುಗೆ ಎಷ್ಟು ವರ್ಷ? 9 ವರ್ಷ ಅಮ್ಮೋರೆ. ಅಷ್ಟು ಚಿಕ್ಕ ಮಗುನ ಮನೇಲಿ ಒಂಟಿಯಾಗಿ ಬಿಟ್ಟು ಬರೋಕ್ಕೆ ನಿಮ್ಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ? ಸರಿ ಆಯಿತು, ನಾನು ಬರ್ತೀನಿ, ನಡಿ, ಕಷಾಯ ಮಾಡ್ಕೊಡ್ತೀನಿ, ಎಲ್ಲ ಸರಿ ಹೋಗಿ. ಅಯ್ಯೋ ಪರವಾಗಿಲ್ಲ ಅಮ್ಮೋರೆ, ನಾನೇ ಹೋಗಿ ನೋಡ್ಕೋತೀನಿ. ಹಾಗೆಲ್ಲ ಮಾಡೋಕ್ಕಾಗಲ್ಲ ಕಮಲಕ್ಕ. ಸರಿ ಆಯಿತು, ಕಷಾಯ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ, ನೀನೇ ಮಾಡಿಕೊಡು. ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಯೋಕ್ಕಿಟ್ಟು ಅದಕ್ಕೆ 1 ಇಂಚ್ ಶುಂಠಿ ಹಾಕು, 4 ಕಾಳು ಮೆಣಸು ಹಾಕು, ಉಪ್ಪು ಹಾಕು, ಕುದಿಯೋಕ್ಕೆ ಬಿಡು. ಸರಿ ಅಮ್ಮೋರೆ, ಹಾಗೆ ಮಾಡಿಕೊಡಿಸ್ತೀನಿ. ಇಲ್ಲ ಇಲ್ಲ ಇಲ್ಲ, ನೀನು ಯಾಕೋ ಮಾಡಿಕೊಡಲ್ಲ ಅನ್ನಿಸ್ತಿದೆ, ನಾನೇ ಬರ್ತೀನಿ, ನಡಿ. ಅಮ್ಮೋರೆ, ನೀವೇನಾದರೂ ನಮ್ಮ ಮನೆಗೆ ಬಂದಿರೋದು ಗೊತ್ತಾದರೆ ಅಪ್ಪವರು ಬೈತಾರೆ. ಹಾಗಂತ ಮಗು ಬಗ್ಗೆ ಯೋಚನೆ ಮಾಡದೇ ಇರೋಕ್ಕಾಗತ್ತಾ? ಅವ್ರಿಗೇನೋ ಹೇಳ್ಕೊಂಡ್ರೆ ಆಯಿತು ಕಮಲಕ್ಕ, ನೀನು ನಡಿ. ಬೇಡ ಅಮ್ಮೋರೆ, ನಾನು ಹೋಗೋ ವರ್ಷದಲ್ಲಿ ನನ್ನ ಗಂಡನೂ ಬಂದಿರ್ತಾನೆ. ಇಬ್ಬರು ಸೇರಿ ಮಗುವಿಗೆ ಕಷಾಯ ಮಾಡಿ ಕುಡಿಸ್ತೀವಿ, ಸರಿನಾ? ನಾನು ಬರ್ತೀನಿ ಅಮ್ಮೋರೆ. ಕಮಲಕ್ಕ, ಕಮಲಕ್ಕ, ನನ್ನ ಮಾತು ಕೇಳಿ. ಏನಂತ ಮಗುನ ಹೇಳ್ತಾರೋ, ಎತ್ತು ಬಿಡೋದು, ಅದನ್ನು ಸರಿಯಾಗಿ ನೋಡ್ಕೊಳ್ಳೋದಕ್ಕೂ ಬರಲ್ಲ. ನಾನೊಬ್ಳು ಯಾರ್ಯಾರ ಮಗು ಬಗ್ಗೆನೋ ಯೋಚನೆ ಮಾಡ್ತಿದ್ದೀನಿ, ನನ್ನ ಮಗು ಬಗ್ಗೆನೇ ಯೋಚನೆ ಮಾಡ್ತಿಲ್ಲ. ಮಗು ಮಲಗಿದೆ ಅಲ್ವಾ? ಕಂದ, ಕಂದ. ಜಾನು, ಅವ್ರನ್ನ ಹಾಗೆ ಸುಮ್ಮನೆ ಬಿಡಬಾರ್ದಾಗಿತ್ತು ಕಣೆ. ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗಬೇಕಿತ್ತು. ಹ್ಞೂ ಅಕ್ಕ, ಅದಕ್ಕೆ ಆಗಲೇ ಪೊಲೀಸಿಗೆ ಬರೋಕ್ಕೆ ಹೇಳಿದ್ದೀನಿ. ಇನ್ನೇನು ಬರ್ತಾರೆ. ಒಂದು ಹೆಂಗ್ಸ್ನ ಕಟ್ಟಾಕಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಯಾರು ಮೇಡಮ್ ಫೋನ್ ಮಾಡಿದ್ದು? ಸರ್ ನಾನೇ. ಅವರು ಒಳಗಡೆ ಇದ್ದಾರೆ ಸರ್. ಆರೋಪಿ ಪ್ರೆಸೆಂಟ್ ಸರ್. ರೀ ಪಿ ಸಿ, ಅವ್ರನ್ನ ಕೋಳ ಕೇಳ್ಕೊಂಬನ್ರಿ. ಜಯಂತನ ಕೈಗೆ ಕೋಳ ಹಾಕ್ತೀರಾ? ಯಾವ ಆರೋಪದ ಮೇಲೆ? ಸಾಕ್ಷಿ ಆಧಾರಗಳಿಲ್ಲದೆ ನನ್ನ ಅರೆಸ್ಟ್ ಮಾಡಿದ್ರೆ ನಿಮ್ಮ ಕಥೆ ಏನಾಗುತ್ತೆ ಅಂತ ಐಡಿಯಾ ಇದೆಯಾ? ರೀ ಮಿಸ್ಟರ್, ನಾವೆಲ್ಲ ವಿಷಯ ತಿಳ್ಕೊಂಡೆ ಇಲ್ಲಿಗೆ ಬಂದಿರೋದು. ನೀವಾಗೆ ನಮ್ಮ ಜೊತೆ ಬಂದರೆ ಸರಿ, ಇಲ್ಲ ಅಂದರೆ ನಮ್ಮ ಸ್ಟೈಲಲ್ಲಿ ಹೇಳ್ಕೊಂಡೋಗ್ಬೇಕಾಗತ್ತೆ. ಮಿಸ್ಟರ್ ವಿಜೇಂದ್ರ, ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್. ಇದನ್ನು ನಾವುಗಳೇ ಬಗೆಹರಿಸ್ಕೋತೀವಿ. ಯು ಮೇ ಲೀವ್. ನೋಡಿ, ನಮಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ಅಂದಮೇಲೆ ಇದು ಹೇಗೆ ಫ್ಯಾಮಿಲಿ ವಿಷಯ ಆಗುತ್ತೆ? ನಿಮಗೇನಾದರೂ ಕುಟುಂಬ ಸಂಬಂಧ ಅದ್ರಗಳ ಬೆಲೆ ಗೊತ್ತಾ? ಗೊತ್ತಿಲ್ಲ ಮಾವ, ಅದಕ್ಕೆ ತಾನೇ ನಿಮ್ಮನ್ನೆಲ್ಲ ಇಷ್ಟೊಂದು ಹಚ್ಕೊಂಡಿದ್ದು ನಾನು. ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಇನ್ನೊಂದು ಸಲ ನನ್ನನ್ನು ಮಾವ ಅಂತ ಕರಿಬೇಡಿ. ಯಾವ ಕ್ಷಣ ನನ್ನ ಮಗಳು ಅವಳ ಕುತ್ತಿಗೆಯಲ್ಲಿದ್ದ ತಾಳಿನ ಕಿತ್ತು ನಿಮ್ಮ ಮುಖದ ಮೇಲೆ ಬಿಸಾಕಿದ್ಲೋ, ಆ ಕ್ಷಣ ನಿಮ್ಮ ಸಂಬಂಧ ಮುಗಿದೋಯ್ತು. ಯಾವತ್ತೂ ಮಾವ ಅಂತ ಕರಿಬೇಡಿ ಸರ್. ಕರ್ಕೊಂಡೋಗಿ ಅವ್ರನ್ನ. ಜಾನ್ವಿ ಅವರೇ, ಇದು ನಿಮ್ಮ ಕೊನೆ ಡಿಸಿಷನ್ನ. ಹೀಗೆ ಮಾಡಬೇಡಿ. ಇದು ನಾನು ಮಾಡಿದ್ದಲ್ಲ, ನೀವೇ ಮಾಡ್ಕೊಂಡಿರೋದು. ಎಷ್ಟೋ ಜನ ತಪ್ಪೇ ಮಾಡಿಲ್ದೇ ಇರೋರು ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಆದರೆ ನೀವು ಗೊತ್ತಿದ್ದು ಪದೇ ಪದೇ ಮಾಡಿರೋ ತಪ್ಪಿದು. ನೀವೇ ಶಿಕ್ಷೆ ಅನುಭವಿಸ್ತಾ ಇದ್ರೆ ಹೇಗೆ? ಮಾಡಿದ್ದುಣ್ಣೋ ಮಾರಾಯ, ಶಿಕ್ಷೆ ಅನುಭವಿಸ್ಲೇಬೇಕು. ರೀ ಬನ್ರಿ ನಮ್ಮ ಜೊತೆ. ರೀ ಕರ್ಕೊಂಬನ್ರಿ ಅವ್ರನ್ನ. ಸಿಗ್ತೀನಿ ಮಾವ. ಜಾನು, ಈ ನಿನ್ನ ಸ್ಥಿತಿಗೆ ನಾವು ಒಂದು ರೀತಿ ಕಾರಣನೇಮ. ಅವ್ರು ಬಂದು ಹೆಣ್ಣು ಕೇಳಿದ ತಕ್ಷಣ ನಾವು ಹಿಂದೆ ಮುಂದೆ ಏನು ವಿಚಾರಿಸದೆ
ಅವ್ರ ಬಗ್ಗೆ ಏನು ತಿಳ್ಕೊಳ್ದೆ ನಿನ್ನನ್ನು ಇವನಿಗೆ ಕೊಟ್ಟು ಮದುವೆ ಮಾಡಿಬಿಟ್ವಿ. ಮೊದಲೇ ಗೊತ್ತಾಗಿದ್ದಿದ್ರೆ ಇದು ಯಾವುದೂ ಆಗ್ತಾನೇ ಇರಲಿಲ್ಲ. ಅಮ್ಮ, ಮೊದಲೇ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ ಹೇಳು? ಅವರೆಲ್ಲರ ಹತ್ರನೂ ಒಳ್ಳೆಯವ್ರ ಥರನೇ ನಾಟಕ ಮಾಡ್ತಿದ್ರಲ್ವಾ? ಹೌದು ಅತ್ತೆ, ನಾವು ಅವ್ರ ಮನೆಗೆ ಹೋದಾಗ ಅವರು ಜಾನು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು, ಸಾನೇ ಪ್ರೀತಿ ತೋರಿಸ್ತಾ ಇದ್ರು. ಅದನ್ನೆಲ್ಲ ನೋಡಿ ಇವರು ಜಾನು ಅವ್ರನ್ನ ಎಷ್ಟೊಂದು ಪ್ರೀತಿಸ್ತಾರಲ್ವಾ ಅಂತ ಅನಿಸ್ತಿತ್ತು. ಆದರೆ ಇವಾಗಲೇ ಗೊತ್ತಾಗ್ತಾ ಇರೋದು ಆ ಪ್ರೀತಿ ಹಿಂದೆ ಎಷ್ಟು ಹಿಂಸೆ ಇತ್ತು ಅಂತ. ಹೆಣ್ಣೆತ್ತಿರೋ ಎಷ್ಟೋ ತಂದೆ ತಾಯಿಗಳು ತಮ್ಮ ಮಗಳಿಗೆ ಒಳ್ಳೆಯ ವರ ಸಿಗಲಿ, ಒಳ್ಳೆಯ ಕುಟುಂಬ ಸಿಗಲಿ ಅಂತ ಹೋಗದೇ ಇರೋ ದೇವಸ್ಥಾನ ಇಲ್ಲ, ಮಾಡದೇ ಇರೋ ವ್ರತ ಇಲ್ಲ. ಸಾಲನೋ ಸೂಲನೋ ಮಾಡಿ ಕಷ್ಟಪಟ್ಟು ಮದುವೆ ಮಾಡಿದ್ಮೇಲೆ ಇಂಥವರಿಂದ ಹಿಂಸೆ ಅನುಭವಿಸ್ಕೊಂಡು 3 ತಿಂಗಳಿಗೆ ವಾಪಸ್ ತವ್ರ ಮನೆಗೆ ಬರ್ತಾರೆ. ಮಗಳೇ, ಇಷ್ಟೆಲ್ಲ ಆದ್ರೂ ನೀನು ಒಂದು ದಿನ ನಮ್ಮ ಜೊತೆ ಹೀಗಾಗ್ತಿದೆ ಅಂತ ಹೇಳಿಲ್ವಲ್ಲಮ್ಮ? ಎಲ್ಲವನ್ನು ನೀನೊಬ್ಬಳೇ ನುಂಗ್ಕೊಂಡಿದ್ದೆ. ನಿನ್ನ ನೋಡಿದ್ರೆ ಹೆಮ್ಮೆ ಅನಿಸುತ್ತಮ್ಮ. ಜಾನವ್ರೆ, ಇಷ್ಟು ದಿನ ನೀವು ಖುಷಿಯಾಗಿರೋದನ್ನು ನೋಡಿ ನಿಮ್ಮ ಜೀವನ ಹುಣ್ಣಿಮೆ ಚಂದ್ರನ ಥರ ಇದೆ ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ಜೀವನದಲ್ಲಿ ಇಷ್ಟು ದೊಡ್ಡ ಕಪ್ಪು ಚುಕ್ಕೆ ಇದೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಬಿಡಿ, ಈಗ ಕಪ್ಪು ಚುಕ್ಕೆ ಸ್ಟೇಷನಲ್ಲಿ ಕಂಬಿ ಎಣಿಸ್ತಾ ಇರುತ್ತೆ. ಅಣ್ಣ, ನಿನ್ನ ತಾಯಿನ ನಿನ್ನ ಹತ್ರ ಸೇರಿಸ್ತೀನಿ ಅಂತ ನಾನು ನಿನಗೆ ಮಾತು ಕೊಟ್ಟಿದ್ದೆ ಅಲ್ವಾ? ಆ ಮಾತನ್ನು ಉಳಿಸ್ಕೊಳ್ಳೋ ಸಮಯ ಬಂದಿದೆ ಈಗ. ಬಾ ನನ್ನ ಜೊತೆ, ಎಲ್ಲರೂ ಬನ್ನಿ.